ಟಾಕ್ಸಿಕ್ ಅಂದ್ರೆ ಏನು? ಯಶ್ ಅವ್ರ ಅಪ್ಕಮಿಂಗ್ ಸಿನಿಮಾ ಅಲ್ವಾ? ಹೌದು, ಆದ್ರೆ ಇವಾಗ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಜನ ಹೇಳೋದನ್ನ ಕೇಳಿರ್ತೀರಾ, ಸಕ್ಕರೆ ತಿನ್ಬೇಡ ಅದು ಟಾಕ್ಸಿಕ್ಕು, ಉಪ್ಪು ತಿನ್ಬೇಡ ಅದು ಟಾಕ್ಸಿಕ್ಕು, ಕೆಫಿನ್ ಸೇವಿಸ್ಬೇಡ ಅದು ಟಾಕ್ಸಿಕ್ಕು. ಆದ್ರೆ ನಿಜವಾಗ್ಲೂ ಇವುಗಳೆಲ್ಲ ಟಾಕ್ಸಿಕ್ಕಾ? ಅಂದ್ರೆ ಇದನ್ನೆಲ್ಲ ನಮ್ಮ ಬಾಡಿಗೆ ಹಾಕೊಂಡಾಗ ನಮ್ಗೆ ಏನಾದ್ರು ಆಗ್ಬಿಡುತ್ತಾ? ನೋಡೋಣ ಬನ್ನಿ. ನೀರಿನ ಬಗ್ಗೆ ಮಾತಾಡೋಣ. ದಿನ ನಾವೆಲ್ಲ ನೀರು ಕುಡಿತೀವಿ, ಆದ್ರೆ ಇದು ಕೂಡ ಲೋ ಟಾಕ್ಸಿಸಿಟಿ ಉಂಟು ಮಾಡ್ಬೋದು. ಹೇಗೆ? ಒಬ್ಬ 80 kg ಇರೋ ವ್ಯಕ್ತಿ ಒಂದೇ ಸಲ 7.25 ಲೀಟರ್ ಕುಡಿದ್ರೆ ಲೋ ಟಾಕ್ಸಿಸಿಟಿ ಆಗುತ್ತೆ. ನೀವೇ ಹೇಳಿ, ಯಾರಾದರೂ ಒಂದೇ ಸಲ 6 ರಿಂದ 7 ಲೀಟರ್ ನೀರು ಕುಡಿತಾರ? ನೆಕ್ಸ್ಟ್, ಕ್ಯಾಫಿನ್ ಬಗ್ಗೆ ಮಾತಾಡೋಣ. ಇದು ಮಾಡ್ರೇಟ್ ಟಾಕ್ಸಿಸಿಟಿ ಉಂಟು ಮಾಡ್ಬೋದು. ಹೇಗೆ? ಪರ್ kg ಆಫ್ ಬಾಡಿ ವೇಟ್ಗೆ 250 mg ಅಷ್ಟು ಸೇವಿಸಿದಾಗ, ಅಂದ್ರೆ ಅಂದಾಜು ದಿನಕ್ಕೆ ಒಂದು 100 ಕಪ್ ಕಾಫಿ ಕುಡಿದಾಗ. ನೀವೇ ಹೇಳಿ, ಯಾರಾದರೂ ದಿನಕ್ಕೆ 100 ಕಪ್ ಬೇಡ, ಒಂದು 50 ಕಪ್ ಕಾಫಿ ಆದರೂ ಕುಡಿತಾರ? ನೆಕ್ಸ್ಟು ಇಲಿಪಾಷಾಣ, ರ್ಯಾಟ್ ಪಾಯ್ಸನ್. ಇದು ಹೈ ಟಾಕ್ಸಿಸಿಟಿ ಉಂಟು ಮಾಡುತ್ತೆ. ಹೇಗೆ? ಪರ್ kg ಬಾಡಿ ವೇಟ್ಗೆ 2 mg ಅಷ್ಟು ಸೇವಿಸಿದಾಗ, ಅಂದ್ರೆ ಫ್ಯೂ 100 mg ಅಷ್ಟು ಇಲಿಪಾಷಾಣ ತಗೊಂಡ್ರೆ ಅವಾಗ ಬೇಡ, ತಗೋಬೇಡಿ. ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ, ಉಪ್ಪು, ಸಕ್ಕರೆ, ಕೆಫೀನು ಇವೆಲ್ಲದನ್ನು ಸೇವಿಸ್ಬೋದು, ಅತಿಯಾಗಬಾರ್ದು, ಲಿಮಿಟಲ್ಲಿ ಇರ್ಬೇಕಷ್ಟೇ. ಸೊ ಡೋಸ್ ಮೇಕ್ಸ್ ದ ಟಾಕ್ಸಿಸಿಟಿ. ಇನ್ನೂ ನಂಬಿಕೆ ಬರ್ತಿಲ್ವಾ? ಈಗ ನಾವು ಹೇಳ್ತಿರೋದನ್ನ ಅಂದ ಕಾಲದಲ್ಲೇ ದೊಡ್ಡವ್ರು ಹೇಳ್ಬಿಟ್ಬಿಟ್ಟಿದ್ದಾರೆ, ಅತಿ ಆದ್ರೆ ಅಮೃತ ಕೂಡ ವಿಷಾನೇ.